ಬಿಗ್ ಬಾಸ್ ನಿಜವಾಗ್ಲೂ ಒಂದು ರಿಯಾಲಿಟಿ ಶೋನೇ. ತುಂಬ ದಿನ ಅಲ್ಲೇನು ಮುಖವಾಡ ಹಾಕ್ಕೊಳ್ಳೋಕೆ ಕಷ್ಟ. ತಾಯಿಯಾಗಿ ಪ್ರೀತಿ ತೋರಿಸ್ತಾ ಇದ್ದು, ತಂದೆಯಾಗಿ ನಮ್ಮನ್ನು ದಂಡಿಸ್ತಾ ಇದ್ರು, ಈ ಥರ ಮಾಡಿ ಹೀಗೆ ನಡ್ಕೊಳ್ಳಿ ಅಂತ. ನನ್ನ ಪ್ರಕಾರ ಸುದೀಪ್ ಸರ್ ಅವರೇ ಬಿಗ್ ಬಾಸ್ ಅಂತ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿತಾ ಬರ್ತಾ ಇದೆ. ಒಂದು 2-3 ದಿನ ಮಾತ್ರ ಬಾಕಿ ಇರೋದು. ಫಿನಾಲೆ ವಾರ ಜೋರಾಗಿ ನಡೀತಾ ಇದೆ. ಫಿನಾಲೆಯಲ್ಲಿ ಉಳಿದಿರುವಂತಹ 6 ಕಂಟೆಸ್ಟೆಂಟ್ಸ್ ಕೂಡ ತಮ್ಮ ಒಂದು ವ್ಯಕ್ತಿತ್ವಕ್ಕೆ ತಕ್ಕಂತೆ ಆಟವನ್ನು ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಮಾತಾಡೋಕ್ಕೆ, ಬಿಗ್ ಬಾಸ್ನ ಒಂದು ಅನಿಸಿಕೆ ಬಗ್ಗೆ ಹೇಳ್ಕೊಳ್ಳೋಕ್ಕೆ, ಕಳೆದ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 10ರ ಒಂದು ಸ್ಪರ್ಧೆಯಾದಂತಹ ಸಿರಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಮೇಡಮ್ ಹೇಗಿದ್ದೀರಿ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಮೇಡಮ್, ಬಿಗ್ ಬಾಸ್ ಸೀಸನ್ 11 ತುಂಬ ಚೆನ್ನಾಗಿ ನಡ್ಕೊಂಡು ಬಂದು ಈಗ ಕೊನೆ ಹಂತಕ್ಕೆ ತಲುಪಿದೆ. ಇದು ಲಾಸ್ಟ್ ವಾರ, ಇನ್ನು 3-4 ದಿನ ಮಾತ್ರ ಬಾಕಿ ಇದೆ. 6 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನೀವು ಕೂಡ ಬಿಗ್ ಬಾಸ್ ಸ್ಪರ್ಧೆ ಆಗಿದ್ರಿ ಕಳೆದ ಸೀಸನ್ನಲ್ಲಿ. ಫಿನಾಲೆ ತಲುಪೋದು ಅಂದರೆ ಸುಲಭದ ಮಾತಲ್ಲ, ತಮಾಷೆ ಅಲ್ಲವೇ ಅಲ್ಲ. ಆ್ಯಂಡ್ ಅಫ್ಕೋರ್ಸ್ ಜನಕ್ಕೆ ಇಷ್ಟ ಆಗಿರ್ತಾರೆ, ಜನ ಓಟ್ ಮಾಡಿರ್ತಾರೆ, ಅವ್ರ ಅಭಿಮಾನಿಗಳಿಗೆ ಇಷ್ಟ ಆಗಿರ್ತಾರೆ, ಓಟ್ ಮಾಡಿರ್ತಾರೆ, ಕಷ್ಟಪಟ್ಟು ಬಂದಿರ್ತಾರೆ. ಲೆಟ್ ದ ಬೆಸ್ಟ್ ವಿನ್ ಅಷ್ಟೇ. ಬಿಗ್ ಬಾಸ್ ಅಂದರೆ ಮನೆಗೆ ಹೋದಾಗ, ಮನೇಲಿ ನಾರ್ಮಲ್ ನಮ್ಮ ಮನೇಲಿ ಒಂಥರ ಇರ್ತೀವಿ, ಬಿಗ್ ಬಾಸ್ ಮನೇಲಿ ಹೋದಾಗ ಒಂಥರ ಇರ್ತೀವಿ. ನೀವು ಅಲ್ಲಿದ್ರಿ, ಅದು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಬಿಗ್ ಬಾಸ್ ಮನೆ ಬಗ್ಗೆ? ಮನೆಯಲ್ಲಿ ಹೌದು, ನೀವು ಹೇಳಿದ ಹಾಗೆ ಸ್ವಲ್ಪ ದಿನ ನಾವು ಸ್ವಲ್ಪ ನೀಟಾಗಿ ಹಾಗೂ ಹೀಗೂ ಕ್ಯಾಮ್ರಾಸ್ ಇದೇನೋ ಕಾನ್ಷಿಯಸ್ಸಲ್ಲಿ ಇರ್ತೀವಿ, ಇಲ್ಲ ಅಂತಲ್ಲ. ಆದರೆ ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅಂದರೆ ಅದೇ ನಮ್ಮ ಮನೆ ಅಂತ ಆಗ್ಬಿಡುತ್ತೆ. ಅಲ್ಲಿರೋರೇ ನಮ್ಮವರು, ಇನ್ಯಾರೂ ನಮಗೆ ಇರೋದಿಲ್ಲ ಎಕ್ಸೆಪ್ಟ್ ವೀಕೆಂಡ್ಸಲ್ಲಿ ಸುದೀಪ್ ಸರ್ನ ಬಿಟ್ಟರೆ. ಇನ್ಯಾರೂ ನಮ್ಗೆ ಅಲ್ಲಿ ಕಾಣೋದು ಇಲ್ಲ, ಭೇಟಿ ಇಲ್ಲ, ಮಾತಿಲ್ಲ, ಏನೂ ಇಲ್ಲ. ಸೊ ಅಲ್ಲಿ ಏನು ನಡೀತಾ ಇರುತ್ತೋ ಅಷ್ಟೇ ನಮ್ಮ ಪ್ರಪಂಚ. ಹಾಗಾಗಿ ಹೋಗ್ತಾ ಹೋಗ್ತಾ ಅದೇ ನಮ್ಮ ಮನೆ ಆಗಿಬಿಡುತ್ತೆ. ತುಂಬ ದಿನ ಅಲ್ಲೇನು ಮುಖವಾಡ ಹಾಕ್ಕೊಳ್ಳೋಕೆ ಕಷ್ಟ, ಬಹಳ ಕಷ್ಟ. ಹಾಗೂ ಹಾಕ್ಕೊಂಡ್ರು ಅಂದರೆ ಬಹಳ ಬಹಳ ಅದ್ಭುತ ನಟರಾಗಿರಬೇಕು ಅವರು. ಬಟ್ ನನಗೆ ಗೊತ್ತಿರೋ ಹಾಗೆ ಆ ಥರ ಯಾರೂ ಇಲ್ಲ ಅಲ್ಲಿ. ತುಂಬ ಜನ ಈಗ ಅಂದರೆ 6 ಜನ ಇದ್ದಾರೆ ಮೇಡಮ್ ಫಿನಾಲೆನಲ್ಲಿ. ಹನುಮಂತು ಇದ್ದಾರೆ, ರಜತ್, ತ್ರಿವಿಕ್ರಮು, ಮತ್ತು ಹೀಗೆ 6 ಜನ ಇದ್ದಾರೆ. 2 ಹೆಣ್ಮಕ್ಳು ಕೂಡ ಇದ್ದಾರೆ, ಮೋಕ್ಷಿತಾ ಪೈ ಅವರದ್ದು, ಭವ್ಯ ಅವರು, ಈ ಥರ ಇದ್ದಾರೆ. ಫಿನಾಲೆಗೆ ಬಂದಂಥ ಕಂಟೆಸ್ಟೆಂಟ್ಸ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಫಿನಾಲೆ ವೀಕ್ಗೆ ರೀಚ್ ಆಗಿರೋದೇ ಬಹಳ ಸಂತೋಷ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಕಂಟೆಸ್ಟೆಂಟ್ಸ್ಗೂ. ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಹೇಳಿದ್ನಲ್ಲ, ಲೆಟ್ ದ ಬೆಸ್ಟ್ ವಿನ್ ಅಷ್ಟೇ. ಯಾರು ಚೆನ್ನಾಗಿ ಆಟ ಆಡಿದ್ದಾರೆ, ಜನರಿಗೆ ಮನೋರಂಜನೆ ಕೊಟ್ಟಿದ್ದಾರೆ, ಜನರಿಗೆ ಇಷ್ಟ ಆಗಿದ್ದಾರೆ, ಅವರೇ ವಿನ್ ಆಗೋದು. ಸೊ ಅವರೇ ವಿನ್ ಆಗ್ತಾರೆ. ಈ ಸೀಸನ್ ಏನಿದೆ 11, ಅದು ಸುದೀಪ್ ಅವರಿಗೆ ಲಾಸ್ಟ್ ಅಂತ ಹೇಳ್ಕೊಂಡಿದ್ದಾರೆ. ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ನೀವು ಈ ಒಂದು ಇದ್ರ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಮಾತಿಗೆ ನಾವು ಗೌರವಿಸಬೇಕು. ಅವ್ರ ಎಮೋಷನ್ಸ್ಗೂ ನಾವು ಬೆಲೆ ಕೊಡಬೇಕಾಗತ್ತೆ. ಬಟ್ ನನ್ನ ಪ್ರಕಾರ, ನಾ ಇದಕ್ಕೆ ಮುಂಚೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಮಗೊಂದು ಟಾಸ್ಕ್ ಕೊಟ್ಟಿದ್ದರು. ಬಿಗ್ ಬಾಸ್ ನಿಮ್ಮ ಪ್ರಕಾರ ಏನು, ಯಾವ ಥರ ಇರ್ತಾರೆ ಬಿಗ್ ಬಾಸ್, ಅದನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ಡ್ರಾ ಮಾಡಿ ಅಂತ ಕೊಟ್ಟರು. ನಾನು ಫಸ್ಟೇ ಹೇಳಿದ್ದು, ನನಗೆ ಬಿಗ್ ಬಾಸ್ ಅಂದ ತಕ್ಷಣ ಕಣ್ಮುಂದೆ ಬರೋದೇ ಸುದೀಪ್ ಸರ್. ನನ್ನ ಪ್ರಕಾರ ಸುದೀಪ್ ಸರ್ ಅವರೇ ಬಿಗ್ ಬಾಸ್ ಅಂತ ನನಗನ್ಸೋದು ಯಾವಾಗಲೂ. ಬಟ್ ಏನಂದರೆ ಈಗ ಅವರು ಮಾಡ್ತಿಲ್ಲ ಅನ್ನೋದು ನಿಜವಾಗ್ಲೂ ಬೇಜಾರೇ ಒಂದು ಕಡೆ. ಅಟ್ ದ ಸೇಮ್ ಟೈಮ್ ಅವರ ಒಂದು ಒಪಿನಿಯನ್ಗೂ ನಾವು ಬೆಲೆ ಕೊಡಬೇಕಾಗತ್ತೆ. ಏಕೆಂದರೆ ಬಹಳ ಕಷ್ಟಪಟ್ಟಿದ್ದಾರೆ. ನಾವೇ ನೋಡಿದ್ದೀವಿ ಅಲ್ಲಿ 8-9 ಅವರ್ 10 ಅವರ್ ನಿಂತು ಮಾತಾಡೋದು, ಮತ್ತು ಬೇರೆ ಶೂಟಿಂಗ್ ಹೋಗೋದು, ಕ್ರಿಕೆಟ್ ಒಂದು ಕಡೆ, ಸಿನಿಮಾ ಶೂಟಿಂಗ್ ಒಂದು ಕಡೆ, ಅವ್ರ ಪರ್ಸ್ನಲ್ ಲೈಫ್ ಒಂದು ಕಡೆ ಹೆಕ್ಟಿಕ್ ಆಗಿದೆ. ಆ್ಯಂಡ್ 11 ವರ್ಷ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಸುದೀಪ್ ಸರ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ, ನೋ ಡೌಟ್ ಅಬೌಟ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ಐ ರೆಸ್ಪೆಕ್ಟ್ ಅಷ್ಟೇ, ಅವರೊಂದು ಒಪಿನಿಯನ್ ರೆಸ್ಪೆಕ್ಟ್ ಮಾಡ್ತೀವಿ. ಸುದೀಪ್ ಅವರು ವೀಕೆಂಡ್ ಬಂದಾಗೆಲ್ಲ ಬರ್ತಾಯಿದ್ರು ವಾರ ಸ್ಪರ್ಧಿಗಳನ್ನು ಮಾತಾಡ್ಸೋಕ್ಕೆ ಅಂತ. ಒಂದೊಂದು ವಾರದಲ್ಲಿ ಒಂದೊಂದು ಥರ ಅಂತಂದರೆ, ಕೆಲವೊಂದು ಟೈಮಲ್ಲಿ ಕೋಪ ಮಾಡ್ಕೊಳ್ತಾಯಿದ್ರು, ಬೈತಾಯಿದ್ರು, ಕೆಲವೊಂದು ಸಲ ಕಾಮಿಡಿ ಮಾಡಿ ನಗಿಸ್ತಾಯಿದ್ರು, ಮೋಟಿವೇಟ್ ಮಾಡ್ತಾಯಿದ್ರು. ನೀವು ನೋಡಿದಾಗೆ ಸುದೀಪ್ ಅವ್ರ ಬಗ್ಗೆ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳಿದ್ರು. ಯಾಕಂದರೆ ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಬಿಗ್ ಬಾಸನ್ನು ನಡೆಸ್ಕೊಡುವಂಥ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನೀವೇನು ಕಂಡುಕೊಂಡ್ರಿ ಅಂತ? ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳೋಷ್ಟು ನಿಜವಾಗ್ಲೂ ದೊಡ್ಡೋಳು ನಾನಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಅಂಥ ಒಂದು ದೊಡ್ಡ ಶೋನ ಅಷ್ಟು ಕಂಟೆಸ್ಟೆಂಟ್ಸ್ 11 ವರ್ಷಗಳು ಅಂದರೆ ಎಷ್ಟು ಕಂಟೆಸ್ಟೆಂಟ್ಸ್ ಆದರು. ಒಂದೊಂದು ಸೀಸನ್ಗೆ 16-17 ಕಂಟೆಸ್ಟೆಂಟ್ಸ್ ಇರ್ತಾರೆ. ಅವ್ರ ಒಪಿನಿಯನ್ಸ್ನ, ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು, ಅವ್ರ ಎಮೋಷನ್ಸ್ಗೆ ಸ್ಪಂದಿಸ್ತಾ, ಅವ್ರಿಗೆ ಸಮಾಧಾನ ಮಾಡ್ತಾ, ಬೈದರು ಅನ್ನೋದಕ್ಕಿಂತ ಬುದ್ಧಿವಾದ ಹೇಳ್ತಾಯಿದ್ರು. ಯಾಕೆಂದರೆ ಅಲ್ಲಿ ಸುದೀಪ್ ಸರ್ಗೆ ಏನು ಆಗಬೇಕಾಗಿಲ್ಲ, ಯಾರು ಗೆದ್ದರು ಯಾರು ಸೋತರು ಅವ್ರಿಗೆ ಏನು ಆಗಬೇಕಾಗಿಲ್ಲ ಅಲ್ಲಿ. ಆದರೆ ಎಲ್ಲರೂ ಚೆನ್ನಾಗಿ ಆಟ ಆಡಿ, ಎಲ್ಲರೂ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಜನರ ಒಂದು ಒಪಿನಿಯನ್ನ ನಮ್ಮವರೆಗೂ ತಲುಪಿಸ್ತಾಯಿದ್ರು ಅವರು. ಆ್ಯಂಡ್ ಬುದ್ಧಿ ಹೇಳ್ತಿದ್ರು. ಒಬ್ಬ ತಂದೆ, ಒಬ್ಬ ತಾಯಿಯಾಗಿ ಪ್ರೀತಿ ತೋರಿಸ್ತಾ ಇದ್ದು, ತಂದೆಯಾಗಿ ನಮ್ಮನ್ನು ದಂಡಿಸ್ತಾ ಇದ್ರು, ಈ ಥರ ಮಾಡಿ ಹೀಗೆ ನಡ್ಕೊಳ್ಳಿ ಅಂತ. ಹಾಗಾಗಿ ತುಂಬ ತುಂಬ ಚೆನ್ನಾಗಿ ಅವರು ನಡೆಸ್ಕೊಟ್ಟಿದ್ದಾರೆ.
ಬಿಗ್ ಬಾಸ್ ನಿಜವಾಗ್ಲೂ ಒಂದು ರಿಯಾಲಿಟಿ ಶೋನೇ. ಬಹಳಷ್ಟು ಜನ ಸ್ಕ್ರಿಪ್ಟ್ ಅದು ಇದು ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ಇಲ್ಲ. ಯಾಕೆಂದ್ರೆ ನಾನು ಹೋಗಿ ಬಂದಿರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಬಹಳ ಕಷ್ಟ ಇದೆ ಅಲ್ಲಿ ನಾವು ವಾರಗಳನ್ನ ಕಳೆಯೋದು ಬಹಳ ಕಷ್ಟ ಇದೆ. ಸೊ ಇಲ್ಲಿವರೆಗೂ ಬಂದಿರೋರು ನಿಜವಾಗ್ಲೂ ದೇ ಡಿಸರ್ವ್ ಇಟ್. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ಸಿರಿ ಅವರ ಮಾತು ಬಿಗ್ ಬಾಸ್ನ ಬಗ್ಗೆ. ಏನಾಗುತ್ತೆ ಅಂತ ಫಿನಾಲಿನವರೆಗೂ ಎಲ್ಲರೂ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ಭೀಮೇಶ್, ಕರ್ನಾಟಕ ಟಿವಿ, ಬೆಂಗಳೂರು.